ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ನೀರಾಯ್ತು, ರೈತರಿಗೆ ಒಳ್ಳೇದಾಯ್ತು, ಇನ್ನು ಉದ್ಯೋಗ ಬರಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಇಲ್ಲಿ ಇಂಡಸ್ಟ್ರೀಸ್ ಬರಬೇಕು ಅನ್ನೋದು ಒಂದು ಕನಸಿದೆ. ಆ ದೃಷ್ಟಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಗುರುಪಾದೇಶ್ವರರ ಆಶೀರ್ವಾದ, ಶಾಂತಿವರಪ್ಪಗಳ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದ್ದು ಅದು ಕೂಡ ಕೈಗೂಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಎಲ್ಲಾ ದೊಡ್ಡ ದೊಡ್ಡ ಕಂಪನಿಗಳು, ನಿನ್ನೆ ಟೊಯೋಟಾದವರು ಬಂದಿದ್ರು. ಟೊಯೋಟಾ ಸುಮಾರು ಒಂದು 500 ಮಂದಿಗೆ 1000 ಮಂದಿಗೆ ಉದ್ಯೋಗ ಸಿಕ್ಕೊಡ್ತೀವಿ ನಾವು. ಅದೇ ರೀತಿ JSW ಹೇಳಿದೀನಿ, ಎಲ್ಲ IT ಇಂಡಸ್ಟ್ರೀಸ್ ಎಲ್ಲರಿಗೂ ಹೇಳಿದ್ವಿ. ನನ್ನ ಒಂದು ಅವಧಿಯಲ್ಲಿ ಸುಮಾರು ಕನಿಷ್ಠ ಪಕ್ಷ ಒಂದು 5,000 ಮಂದಿಗೆ ವಿಜಯಪುರದ ಯುವಕರಿಗೆ, ಮಕ್ಕಳಿಗೆ ಉತ್ತಮ ಸಹ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಉದ್ಯೋಗ ಸಿಗೋಕೆ ನೋಡ್ಕೊಳ್ಳುವಂತ ಕೆಲಸ ಒಂದು ಹಾಕಿಕೊಂಡಿದ್ದೀರಿ. ಈಗಾಗಲೇ ಇವತ್ತು, ನಿನ್ನೆ, ಇವತ್ತು, ನಾಳೆ ಟೊಯೋಟಾದ ಕಂಪನಿ, ಇವತ್ತು ಜಪಾನ್ ಕಂಪನಿ, ಅವರು ITI ಮತ್ತು ಡಿಪ್ಲೊಮಾದ ಹುಡುಗರನ್ನೆಲ್ಲರನ್ನು ಕೂಡ ತಗೋತಾ ಇದ್ದಾರೆ. ಅವ್ರಿಗೆ ಕಳಿಸಿದ್ದೀನಿ ನಾನು ಇಲ್ಲಿ. ಹಿಂಗೆಲ್ಲರೂ ಕಂಪನಿಗಳನ್ನು ಕಳಿಸ್ತೀನಿ ಇಲ್ಲಿ. ಯಾಕಂದ್ರೆ ಅಧಿಕಾರ ಇದ್ದಾಗ ಅಧಿಕಾರವನ್ನು ಸದುಪಯೋಗ ಮಾಡಿಸ್ಕೋಬೇಕು. ನನಗೂ ನೀರಾವರಿ ಮಂತ್ರಿ ಇದ್ದಾಗ ನಾನು ಕೆಂಪು ಲೈಟ್ ಹಚ್ಕೊಂಡು ಅಡ್ಡಾಡಿದ್ರ ನೀರು ಬರ್ತಿತ್ತ? ಮಧ್ಯಾಹ್ನದಾಗ ನಾನು ಚಪಾತಿ ಸುಳ್ಳಿ ತಂದ್ಕೊಂತ ಅಡ್ಡಾಡಿದ್ದೀನಿ. ನೀವೆಲ್ಲ ಆರಾಮ್ ಊಟ ಮಾಡಿರಿ. ಆದ್ರೆ ಮಧ್ಯಾಹ್ನದಾಗ ನಾನು ಬೇರೆ ಬೇರೆ ಅಣ್ಣಾರ್ದವ್ರ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಮಧ್ಯಾಹ್ನದಾಗ ಚಪಾತಿ ಸುಳ್ಳಿ ತಿನ್ಕೊಂತ ಅಡ್ಡಾಡಿದ್ದೀನಿ. ಅದಕ್ಕೆ ನೀರು ಬಂದಿದ್ದಾವೆ. 14,000 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. 1,000 ಕಿಲೋಮೀಟರ್ ಅಷ್ಟು ಮೇನ್ ಕೆನಾಲ್ಗಳು, 9 ಸ್ಥಾವರಗಳನ್ನ ಹಾಕುವಂತ ಸಹ ನಿರ್ಮಾಣ ಮಾಡಿದ್ವಿ. ಮಾರು ಮೂಲಕ ಇವತ್ತು ನೀರನ್ನು ತಂದು ಕೊಡುವಂತ ಪ್ರಯತ್ನ ಮಾಡಿದ್ವಿ. ಹೀಗಾಗಿ ನಾನು ಜಾಸ್ತಿ ಮಾತಾಡಂಗಿಲ್ಲ. ನಾಳೆನೂ ಕೂಡ ಕಾರ್ಯಕ್ರಮದ ಸಂದರ್ಭ ಜಾಸ್ತಿ ಮಾತಾಡ್ತೇನೆ. ಇವತ್ತು ಬಹಳ ಸಂತೋಷ ಆಗಿದ್ದು, ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು, ಇವತ್ತೇನು ಸಿದ್ಧಗಂಗಾ ಮಠದ ಶ್ರೀಗಳು ಬಂದು ನಮ್ಮ ಬಬಲೇಶ್ವರದಲ್ಲಿ ಮೊದಲೇ ಪಾವನವಾದಂತಹ ಕ್ಷೇತ್ರ ಇದು. ಶಾಂತಿವೀರಪ್ಪಗಳ, ಗುರುಪಾದೇಶ್ವರಪ್ಪಗಳ, ಬಂತನಾಳ ಶ್ರೀಗಳು ಈಗ ಅವರು ಬಂದು ಪಾದ ಸ್ಪರ್ಶ ಮಾಡಿದ್ದಾರೆ. ನಮ್ಮ ಸಮೃದ್ಧಿ ಆಗ್ತದ ಒಂದು ವಿಶ್ವಾಸ ನಮಗಿದೆ.